Today's video I will explain how to use header files and statements. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೆಡರ್ ಫೈಲ್ಗಳು ಅಂದರೆ ಜಾವಾ ಹೆಡರ್ ಫೈಲ್ಸ್ ಯಾವುದು, ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟನ್ನು ಯಾವುದು, ಅದು ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಐ ಆಲ್ರೆಡಿ ಎಕ್ಸ್ಪ್ಲೇನ್ಡ್ ಇನ್ ಲಾಸ್ಟ್ ವಿಡಿಯೋಸ್. ಕೆಲವು ಎಕ್ಸ್ಪ್ಲೇನನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಮಾಡಿದ್ದೆ. ಸೊ ಈಗ ಮತ್ತೆ ರಿಪೀಟಾಗಿ ಮತ್ತು ಹೆಡರ್ ಫೈಲ್ಗಳನ್ನು ಮತ್ತೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ವೆನ್ ವಿ ರೈಟ್ ಎನಿ ಪ್ರೋಗ್ರಾಮ್ಸ್ ಫಸ್ಟ್ ವಿ ನೀಡ್ ಟು ನೋ ಹೆಡರ್ ಫೈಲ್ಸ್ ಆ್ಯಂಡ್ ಸ್ಟೇಟ್ಮೆಂಟ್. ಓಕೆ, ಸೊ ನಾವು ಯಾವುದೇ ಪ್ರೋಗ್ರಾಮ್ ಬರೆಯುವಾಗ ಅದರ ಹೆಡರ್ ಫೈಲ್ಸ್ ಯಾವುದು ಮತ್ತು ಸ್ಟೇಟ್ಮೆಂಟ್ ಯಾವುದು, ಇದನ್ನು ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕಾಗಿರುತ್ತೆ. ಓಕೆ, ಸೊ ಈಗ ಮೊದಲಿಗೆ ಜಾವಾ ಸ್ಟಾರ್ಟ್ ಮಾಡಿದಾಗ, ನಾವು ಯಾವುದೇ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದಾಗ ನಾವು ಫಸ್ಟ್ ನಾವು ಬರಿಬೇಕಾಗಿರೋದು ಏನು ಕೇಳಿದ್ರೆ ಸ್ಟಾರ್ಟ್ ಅಂತ ಇದೆಯಲ್ಲ. ಸೊ ಸ್ಟಾರ್ಟ್ ಅಂತಂದರೆ ಇಲ್ಲಿ ನಾವು ಹೆಡರ್ ಫೈಲ್ಗಳನ್ನು ಬರಿಬೇಕು. ಓಕೆ, ಸೊ ಇಲ್ಲಿ ಹೆಡರ್ ಫೈಲ್ ಅಂತಂದರೆ ಇಂಪೋರ್ಟ್ java.util.scanner ಆರ್ ಸ್ಟಾರ್ ಅಂತ. ಓಕೆ, ಸೊ ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಸ್ಕ್ಯಾನರ್ ಆರ್ ಸ್ಟಾರ್ಟ್ ಅಂತ. ಓಕೆ, ಸೊ ಇಲ್ಲಿ ಸ್ಕ್ಯಾನರ್ ಬಿಗ್ ಲೆಟರ್ ಆಗಿರಬೇಕಾಗಿರುತ್ತೆ. ಸ್ಕ್ಯಾನರ್ ಆರ್ ಸ್ಟಾರನ್ನು ಯೂಸ್ ಮಾಡ್ಕೋಬೇಕು, ಆರ್ ಯಾವುದಾದ್ರೂ ಒಂದನ್ನು ನೀವು ಹಾಕ್ಕೊಳ್ಬೋದು. ಓಕೆ, ಸೊ ಇಲ್ಲಿ ಸ್ಕ್ಯಾನರ್ ಅಂತಂದರೆ ಇಟ್ ಈಸ್ ಆ್ಯಕ್ಸೆಸ್ ಟು ಯೂಸರ್ ಪ್ರೋಗ್ರಾಮ್ಸ್ ಆರ್ ಪ್ಯಾಕೇಜಸ್ ವಿತ್ ನೇಮ್. ಅಂದರೆ ನಾವು ಯಾವುದೇ ನೇಮನ್ನು ಅಥವಾ ಪ್ರೋಗ್ರಾಮ್ಸನ್ನು ಮಾಡುವಾಗ ಸೊ ಅದರ ಹೆಡರ್ ಫೈಲ್ ಯೂಸ್ ಮಾಡಿದಾಗ ಮಾತ್ರ ಅದು ಏನು ಮಾಡುತ್ತೆ, ತೊಗೊಳುತ್ತೆ. ಅಂದರೆ ಇನ್ಪುಟ್ ರಿಸೀವ್ ಮಾಡ್ಕೊಳ್ಳುತ್ತೆ. ಸೊ ಒಂದು ಪ್ಲ್ಯಾಟ್ಫಾರ್ಮ್ ಆಗಿರುತ್ತೆ, ಯುಟಿಲೈಸೇಷನ್ ಆಗಿರುತ್ತೆ. ಓಕೆ, ಯಾವುದೇ ಒಂದು ನಾವು ಹೆಡರ್ ಫೈಲ್ ಅಥವಾ ಪ್ರೋಗ್ರಾಮ್ಸನ್ನು ಬಂದಾಗ ಅದನ್ನು ಬರೀಲೇಬೇಕಾಗಿರುತ್ತೆ. ಓಕೆ, ಸೊ ಅದಾದ ನಂತರ ನೆಕ್ಸ್ಟ್ ನಾವು ಬರೆಯುವಂಥದ್ದು ಏನು ಕೇಳಿದ್ರೆ ನಾವು ಪ್ರೋಗ್ರಾಮಿಗೆ ತಕ್ಕನಾಗಿ ಇನ್ಪುಟ್ ಸ್ಟೇಟ್ಮೆಂಟನ್ನು ಬರೀಬೇಕಾಗಿರುತ್ತೆ, ಇಲ್ಲ ಔಟ್ಪುಟ್ ಸ್ಟೇಟ್ಮೆಂಟನ್ನು ಬರೀಬೇಕು. ಓಕೆ, ಸೊ ಸಿಂಪಲ್ ಪ್ರೋಗ್ರಾಮ್ ಆದರೆ ಇನ್ಪುಟ್ ಯಾವುದೇ ಒಂದು ಡಾಟಾಸನ್ನು ಕೊಡಲಿಲ್ಲ ಅಂತಂದರೆ ಅದಕ್ಕೆ ಇನ್ಪುಟ್ ಅವಶ್ಯಕತೆ ಇರೋದಿಲ್ಲ. ಓಕೆ, ಸೊ ಡಾಟಾಸನ್ನು ನಾವು ಎಂಟ್ರಿ ಮಾಡಿದ್ದನ್ನು ಅದು ರಿಸೀವ್ ಮಾಡ್ಕೊಳ್ಳುವಾಗ ನಾವೇನು ಮಾಡಬೇಕಾಗಿರುತ್ತೆ, ಇನ್ಪುಟ್ ಸ್ಟೇಟ್ಮೆಂಟನ್ನು ಯೂಸ್ ಮಾಡ್ಕೊಳ್ಬೇಕು. ಓಕೆ, ಸೊ ಇಲ್ಲಿ ಕಾಮನಾಗಿ ಇನ್ಪುಟ್ ಸ್ಟೇಟ್ಮೆಂಟ್ ಅಂತಂದರೆ ನಿಮಗಿಲ್ಲಿ ಸ್ಕ್ಯಾನರ್ ಇನ್ ಈಕ್ವಲ್ ಟು ನ್ಯೂ ಸ್ಕ್ಯಾನರ್ ಅಂತ ತೊಗೊಳ್ತೀವಿ. ಅಂದರೆ ನ್ಯೂ ಸ್ಕ್ಯಾನರ್. ಸೊ ಇಲ್ಲಿ ಬ್ರೆಕೆಟ್ ಒಳಗಡೆ ಆ್ಯಕ್ಚುಲಿ ಏನಿರುತ್ತೆ system.in ಅಂತ ತೊಗೊಳ್ತೀವಿ. ಓಕೆ, ಸೊ ಇಲ್ಲಿ system.in ಅಂತಂದರೆ ಇದೇನು ಮಾಡ್ಕೊಳ್ಳುತ್ತೆ, ನಾವು ಕೊಡುವ ಡಾಟಾಸನ್ನು ಇನ್ಪುಟ್ಟಿಗೆ ರಿಸೀವ್ ಮಾಡಿಕೊಳ್ಳುತ್ತೆ. ಅಂದರೆ ಸೊ ಇಲ್ಲಿ ಏನಾಗಿದೆ, ದಿಸ್ ಈಸ್ ಸ್ಟ್ಯಾಂಡರ್ಡ್ ಇನ್ಪುಟ್ ದಟ್ ಈಸ್ ಯೂಸ್ಡ್ ಟು ರೀಡ್ ಕ್ಯಾರೆಕ್ಟರ್ಸ್ ಫ್ರಮ್ ದಿ ಕೀಬೋರ್ಡ್ ಆರ್ ಎನಿ ಅದರ್ ಸ್ಟ್ಯಾಂಡರ್ಡ್ ಇನ್ಪುಟ್ಸ್ ಡಿವೈಸ್. ಅಂದರೆ ನಾವು ಯಾವುದೇ ಒಂದು ಪ್ರೋಗ್ರಾಮ್ಸನ್ನು ನಾವು ಔಟ್ಪುಟ್ಟಿಗೆ ಹೋದಾಗ ಕೀಬೋರ್ಡ್ ಮುಖಾಂತರ ಯೂಸರ್ ಪಾಸ್ ಮಾಡುವಂಥ ಒಂದು ಇನ್ಸ್ಟ್ರಕ್ಷನನ್ನು ಅದು ರಿಸೀವ್ ಮಾಡಿಕೊಳ್ಳುತ್ತೆ. ಅದಕ್ಕೆ ಇನ್ಪುಟ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಸ್ಕ್ಯಾನರ್ ಇನ್ ರಿಸೀವ್ ಮಾಡ್ಕೊಳ್ಳುವಂಥ ಒಂದು ಇದು ಸಿಸ್ಟಮ್ ಇನ್ಪುಟ್ ಅಂತ ಹೇಳ್ತೀವಿ. ಓಕೆ, ಇದು ನಾವು ಯೂಸರ್ ರನ್ ಟೈಮಲ್ಲಿ ಕೀಬೋರ್ಡಿಂದ ಎಂಟ್ರಿ ಮಾಡುವಂಥ ಒಂದು ಮೆಥಡ್ಸನ್ನು ಅದಕ್ಕೆ ಇನ್ಪುಟ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟು ತಗೊಳ್ಳುವಂಥದ್ದು system.out.println ಅಥವಾ ಪ್ರಿಂಟ್ ಅಂತ. ಅಂದರೆ ಇಟ್ ಇಸ್ ಔಟ್ಪುಟ್ ಸ್ಟೇಟ್ಮೆಂಟ್. ಓಕೆ, ಇದೇನು ಮಾಡುತ್ತೆ, ಔಟ್ಪುಟ್ ಡಿಸ್ಪ್ಲೇ ಮಾಡುತ್ತೆ. ಅಂದರೆ ಯೂಸರ್ ಇನ್ಫಾರ್ಮೇಷನನ್ನು ಸೊ ಹಾಗೆ ಔಟ್ಪುಟ್ಟಿಗೆ ಡಿಸ್ಪ್ಲೇ ಮಾಡುವಂಥದ್ದು. ಓಕೆ, ಸೊ ನಾವು ಯಾವುದೇ ಒಂದು ಡಾಟಾಸನ್ನು ಎಂಟ್ರಿ ಮಾಡಿದಾಗ ಇನ್ಪುಟ್ಟಿಗೆ ಪಾಸ್ ಮಾಡಿದಾಗ ಅದನ್ನು ಡಿಸ್ಪ್ಲೇ ಮಾಡೋದಕ್ಕೆ ಏನಂತೀವಿ system.out ಅಂತ ಹೇಳ್ತೀವಿ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಪ್ರಿಂಟ್ ln ಅಂತ ಇದೆ ಅಲ್ವಾ. ಸೊ ಇಲ್ಲಿ ಪ್ರಿಂಟ್ ln ಅಂತ ಎರಡು ಆಪ್ಷನನ್ನು ನಾವು ಯೂಸ್ ಮಾಡ್ಬೋದು. ಅಂದರೆ ಇಲ್ಲಿ system.out ಅಂತಂದರೆ ಡಿಸ್ಪ್ಲೇ ಮಾಡೋ ಪ್ರೋಗ್ರಾಮನ್ನು ಡಿಸ್ಪ್ಲೇ ಮಾಡುವಂಥದ್ದು. ಓಕೆ, ಇಲ್ಲಿ ಪ್ರಿಂಟ್ ಅಂತಂದರೆ ಒಂದು ಡಿಸ್ಪ್ಲೇ ದಿ ಟೆಕ್ಸ್ಟ್ ಆನ್ ಕನ್ಸೋಲ್ ಮೀನ್ಸ್ ಔಟ್ಪುಟ್ಟಿಗೆ ಡಿಸ್ಪ್ಲೇ ಮಾಡುವಂಥದ್ದು ಒಂದಾಗಿರುತ್ತೆ. ಇನ್ನೊಂದು ಪ್ರಿಂಟ್ ln ಅಂತಂದರೆ ಒಂದು ಡಾಟಾಸನ್ನು ಡಿಸ್ಪ್ಲೇ ಮಾಡಿದಾಗ ನೆಕ್ಸ್ಟ್ ಡಾಟಾ ಎಂಟ್ರಿ ಆಗುವಾಗ ಅದನ್ನು ನ್ಯೂ ಲೈನಿಗೆ ಟ್ರಾನ್ಸ್ಫರ್ ಮಾಡೋದು. ಅಂದರೆ ಗೋಸ್ ಟು ನ್ಯೂ ಲೈನ್, ಅದಕ್ಕೇನಂತೀವಿ ಪ್ರಿಂಟ್ ln ಅಂತ ಬರಿತೀವಿ. ಓಕೆ, ಸೊ ಈಗ ನಾವು ಯಾವುದೇ ಒಂದು ಡಾಟಾಸನ್ನು ಈಗ ಕಂಟಿನ್ಯೂ ಮಾಡುವಾಗ ಸೊ ಹೀಗೆ ಕಂಟಿನ್ಯೂ ಆಗಬೇಕು. ಈಗ ಇಲ್ಲಿಗೆ ಎಂಡ್ ಆಗಿದೆ ಅಂತಂದರೆ ಪ್ರೋಗ್ರಾಮ್ಸ್, ಸೊ ಇಲ್ಲಿ ನಮ್ಮದು ಲಾಸ್ಟ್ ಎಂಡ್ ಆಗಿದೆ. ಸೊ ನೆಕ್ಸ್ಟ್ ಡಾಟಾ ನೆಕ್ಸ್ಟ್ ಲೈನಿಗೆ ಹೋಗಬೇಕು ಅಂತಂದರೆ ಪ್ರಿಂಟ್ ln ಅನ್ನು ಯೂಸ್ ಮಾಡಿದಾಗ ಸೊ ಆಟೋಮೆಟಿಕ್ಲಿ ನೆಕ್ಸ್ಟ್ ಲೈನಿಗೆ ಅದೇನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಸೊ ಇಲ್ಲಿ ಪ್ರಿಂಟ್ ಅಷ್ಟೇ ಕೊಟ್ಟರೆ, ಈಗ ನಾವು ಇದೇ ಒಂದು ಪ್ಯಾರಾಗ್ರಾಫ್ ಪ್ರಿಂಟ್ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಸೊ ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಕೆ, ಸೊ ಈಗ
ಇಲ್ಲಿಗೆ ಎಂಡ್ ಆಗಿದೆ ಒಂದು ಸ್ಟೇಟ್ಮೆಂಟ್ ಅಂತಂದರೆ ಅದರ ಮುಂದ್ಗಡೆ ಪ್ರಿಂಟ್ ಮಾಡ್ತಾ ಹೋಗಲಿಕ್ಕೆ ನಾವು ಪ್ರಿಂಟ್ ಅಷ್ಟೇ ತೊಗೋತೀವಿ. ಓಕೆ, ಸೊ ನೆಕ್ಸ್ಟ್ ಲೈನಿಗೆ ಹೋಗಬೇಕು ಅಂದರೆ ಪ್ರಿಂಟ್ ಎಲ್ಎನ್ ಅನ್ನೋದನ್ನು ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಇದು ಮೇನ್ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಬೇಕಾಯಿತು. ಓಕೆ, ಸೊ ಈಗ ಒಂದು ಸಿಂಪಲ್ ಪ್ರೋಗ್ರಾಮನ್ನು ಹೀಗೆ ನಾವು ಬರೆಯೋದಿದ್ದರೆ, ಓಕೆ, ಸೊ ಇಲ್ಲಿ ನಾನು ಸಿಂಪಲ್ ಪ್ರೋಗ್ರಾಮ್ಸನ್ನು ಆಲ್ರೆಡಿ ಒಂದು ಪ್ರೋಗ್ರಾಮ್ಸನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ. ಹೌ ಟು ಆ್ಯಡ್ 2 ನಂಬರ್ಸ್, ಸಮ್ ಆಫ್ 2 ನಂಬರ್ಸ್ ಅನ್ನೋದನ್ನು ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೆ. ಸೊ ಈಗ ಮತ್ತೆ ಒಂದು ಸಮ್ಮನ್ನು ಇದ್ರ ಜೊತೆ ತೋರಿಸ್ತಾ ಇದ್ದೇನೆ. ಸೊ ಇವತ್ತು ನಾನು ಸಮ್ಮನ್ನು ನೋಟ್ಪ್ಯಾಡ್++ಅಲ್ಲಿ ಹೇಗೆ ಮಾಡ್ಬೋದು, ಆ ನೋಟ್ಪ್ಯಾಡ್++ಅಲ್ಲಿ ಹೇಗೆ ಕಂಪೈಲ್ ಮಾಡ್ಕೋಬೇಕು, ರನ್ ಮಾಡ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ. ಓಕೆ, ಸೊ ಈಗ ಮೊದಲಿಗೆ ಈಗ ಯಾವುದೇ ಒಂದು ಪ್ರೋಗ್ರಾಮ್ಸನ್ನು ಬರೆಯುವಾಗ ಇಲ್ಲಿ ಫಸ್ಟು ನಾವು ಏನು ಮಾಡಬೇಕು, ಈಗ ಪ್ರೋಗ್ರಾಮ್ ನೇಮ್ ರೈಟ್ ಎ ಪ್ರೋಗ್ರಾಮ್ ಟು ಡಿಸ್ಪ್ಲೇ ರಿವರ್ಸ್ ಆಫ್ any given 2-digit ನಂಬರ್. ಓಕೆ, ಯಾವುದೇ ಒಂದು 2 ಡಿಜಿಟಿನ ನಂಬರ್ ಕೊಟ್ಟರೆ ಅದು ನಮಗೆ ಡಿಸ್ಪ್ಲೇ ಆಗಬೇಕು. ಈಗ ಸಪೋಸ್ ಈಗ ಫಾರ್ ಎಕ್ಸಾಂಪಲ್ ನಾನೀಗ 15 ಅಂತ ಕೊಟ್ಟೆ, ಆಫ್ಟರ್ ರಿವರ್ಸ್ ಅದೇನಾಗಬೇಕು 51 ಅಂತ ತೋರಿಸ್ಬೇಕು. ಓಕೆ, ಸೊ ಆಫ್ಟರ್ ರಿಸಲ್ಟ್ ಏನಾಗಬೇಕು ನಮಗೆ 51 ಅಂತ ತೋರಿಸ್ಬೇಕು. ಸೊ ಇದು ಸಿಂಪಲ್ ಮೆಥಡ್, ಅಂದರೆ ಒಂದು ಸಿಂಪಲ್ ಪ್ರೋಗ್ರಾಮ್ ಅದನ್ನು ಹೀಗೆ ಮಾಡ್ಕೋಬೇಕು ಅಂತ. ಓಕೆ, ಸೊ ಈಗ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ದಂಗೆ ಹಾಗೆ ಏನು ಮೊದಲಿಗೆ ಏನು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಇಂಪೋರ್ಟ್ java.util.star ಅನ್ನೋದನ್ನು ಯೂಸ್ ಮಾಡ್ಕೋಬೇಕು, ಇಲ್ಲ ಸ್ಕ್ಯಾನರ್ ಅನ್ನೋದನ್ನು ಯೂಸ್ ಮಾಡ್ಬೋದು. ಓಕೆ, ಸೊ ಅದಾದಮೇಲೆ ನೆಕ್ಸ್ಟು ಪಬ್ಲಿಕ್ ಕ್ಲಾಸ್, ಈಗ ನಾವು ರಿವರ್ಸ್ ಮಾಡ್ತಾಯಿದ್ದೀವಿ ಅಂದರೆ ರಿವರ್ಸ್ ಅಂತಲೇ ತೊಗೊಳ್ಳೋಣ. ಓಕೆ, ರಿವರ್ಸ್ ಅಂತ ನೇಮನ್ನು ಕೊಟ್ಟೆ. ಸೊ ಇಲ್ಲಿ ಬಿಗ್ ಲೆಟ್ರ್ ಇರಬಾರ್ದು, ಪಿ ಸ್ಮಾಲ್ ಲೆಟ್ರಲ್ಲೇ ಇರಬೇಕು. ಓಕೆ, ಆಮೇಲೆ ಫ್ಲವರ್ ಬ್ರ್ಯಾಕೆಟ್ ಓಪನ್, ನೆಕ್ಸ್ಟು ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೇನ್. ಸೊ ಆಲ್ರೆಡಿ ಎಕ್ಸ್ಪ್ಲೇನ್ ಪಬ್ಲಿಕ್ ಮತ್ತು ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೇನ್ ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಅದನ್ನು ಕಾಮನ್ನಾಗಿ ಬರೀಬೋದು. ಇಲ್ಲಿ ಸ್ಟ್ರಿಂಗ್ ಪಾಸಿಂಗ್ ಆರ್ಗ್ಯುಮೆಂಟ್, ಆಮೇಲೆ ಸ್ಕ್ವೇರ್ ಬ್ರ್ಯಾಕೆಟ್ ಓಪನ್ ಕ್ಲೋಸ್ ಆರ್ಕ್ಸ್ ಅಂತ ತೊಗೊಳ್ತೀವಿ, ಆರ್ಗ್ಯುಮೆಂಟನ್ನು ಪಾಸ್ ಮಾಡೋದು. ನೆಕ್ಸ್ಟ್ ಫ್ಲವರ್ ಬ್ರ್ಯಾಕೆಟ್ ಓಪನ್. ಸೊ ಇಲ್ಲಿ ಪಿನೋ ಸ್ಮಾಲ್ ಲೆಟ್ರ್ ಆಗಿರಬೇಕು. ಓಕೆ, ನೆಕ್ಸ್ಟು ಇಲ್ಲಿ ಇಂಟ್ ಅಂತ ತೊಗೋಬೇಕು. ಯಾಕೆ ಕೇಳಿದ್ರೆ, ಸೊ ಇಲ್ಲಿ ಇಂಟ್ ಅಂತ ತೊಗೊಂಡು ಡಾಟಾ ಟೈಪ್ಸನ್ನು ಕೊಡಬೇಕು. ಇಲ್ಲಿ ನಾವು ಯಾವುದೋ ಒಂದು ಡಾಟಾಸ್ ಎನ್ ವ್ಯಾಲ್ಯೂ ಕೊಡ್ತೀವಿ, ಅದನ್ನು ರಿವರ್ಸ್ ಆಗಬೇಕು. ಈಗ ಸಪೋಸ್ ನಾನು ಆವಾಗಲೇ ಹೇಳಿದ್ನಲ್ಲ, ಈಗ 15 ಅಂತ ಕೊಡ್ತೇನೆ ಅಂತಂದರೆ ಎನ್ ವ್ಯಾಲ್ಯೂ 15 ಆಗಿರುತ್ತೆ ಅಂತ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟು ರಿವರ್ಸ್ ಆಗಬೇಕಲ್ಲ, REV ಅಂತ ತೊಗೊಳ್ತೀನಿ ನಾನೀಗ. REV = 0 ಅಂದರೆ, ಸೊ ಇಲ್ಲಿ ಗಾರ್ಬೇಜ್ ಪಾಸ್ ಮಾಡಬಾರ್ದು ಅಂತಿದ್ರೆ, ಸೊ ರಿಯಲ್ ವ್ಯಾಲ್ಯೂ ಹಾಗೆ ಪಾಸ್ ಆಗಬೇಕು ಅಂತಂದರೆ ಅದನ್ನು ಇನಿಷಿಯಲೈಸ್ ಮಾಡ್ಕೋಬೇಕಾಗಿರುತ್ತೆ. ಸೊ ಇದು ರಿವರ್ಸಿನ ಇನಿಷಿಯಲೈಸ್ 0 ಅಂತ. ಓಕೆ, ಸೊ ನೆಕ್ಸ್ಟು ಬಿಗ್ ಲೆಟರ್ ಇರಬೇಕು. ಸ್ಕ್ಯಾನರ್ ಇನ್ = ನ್ಯೂ ಸ್ಕ್ಯಾನರ್ ಬ್ರ್ಯಾಕೆಟ್ ಒಳಗಡೆ ಸಬ್ಸ್ಕ್ರೈಬ್ ಮೈ ಚಾನಲ್ .in ಅನ್ನೋದನ್ನು ಯೂಸ್ ಮಾಡಿ ಸೆಮಿಕೋಲನ್ಗೆ. ಅದಾದಮೇಲೆ ನೆಕ್ಸ್ಟು ಸಿಸ್ಟಮ್ .out ಪ್ರಿಂಟ್ ln. ನೆಕ್ಸ್ಟ್ ಲೈನ್ ಹೋಗಬೇಕು ಅಂದರೆ ln ಅಂತ ತೊಗೊಳ್ಳಿ, ಇಲ್ಲ ಪ್ರಿಂಟ್ ಅಷ್ಟೇ ತೊಗೊಳ್ಳಿ. ಇಲ್ಲಿ ಸೊ ಎಂಟರ್ ಎನಿ 2-digit ನಂಬರ್ ಅನ್ನೋದನ್ನು ಬರೀಬೇಕು. ಓಕೆ, ಡಬಲ್ ಇಂಟರ್ ಕ್ಲೋಸ್. ಸೊ ಇಲ್ಲಿ ಸ್ಕ್ಯಾನರಿನನ್ನು ಯೂಸ್ ಮಾಡ್ಕೋಬೇಕು. ಆಲ್ರೆಡಿ ಹೇಳಿದ್ಮೇಲೆ ಇದು ಇನ್ಪುಟ್ ಸ್ಟೇಟ್ಮೆಂಟ್. ಓಕೆ, ನಾವು ಕೊಡೋ ವ್ಯಾಲ್ಯೂಸನ್ನು ಅದು ರಿಸೀವ್ ಆಗಬೇಕು ಅಂತಂದರೆ, ನಾವು ಎನ್ ವ್ಯಾಲ್ಯೂ ಕೊಡ್ತೀವಿ ಅಂತಂದರೆ ರಿಸೀವ್ ಮಾಡೋದು ಇನ್ಪುಟ್ ಸ್ಟೇಟ್ಮೆಂಟ್ ಸ್ಕ್ಯಾನರಿನ್ ಅನ್ನುವಂಥದ್ದು. ಹಾಗೆ ನಮಗೆ ಒಂದು ವ್ಯಾಲ್ಯೂಸ್ ಎಂಟ್ರಿ ಮಾಡಿ ಅಂತ ಡಿಸ್ಪ್ಲೇ ಮಾಡುವಂಥದ್ದು, ಇನ್ಫಾರ್ಮೇಷನ್ ಡಿಸ್ಪ್ಲೇ ರೀಡೇಬಲ್ ಅಂತ ಹೇಳ್ತೀವಲ್ಲ, ರೀಡ್ ಮಾಡುವಂಥದ್ದು. ಸೊ ಅದು ಔಟ್ಪುಟ್ ಸ್ಟೇಟ್ಮೆಂಟನ್ನು ಯೂಸ್ ಮಾಡೋದು. ಓಕೆ, ಸೊ ಅದಾದಮೇಲೆ ನೆಕ್ಸ್ಟು ಇನಿಷಿಯಲೈಸ್ ಮಾಡ್ಕೋಬೇಕು. ಅಂದರೆ ಇಲ್ಲಿ ಲಾಜಿಕ್ ಥರ, ಅಂದರೆ ರಿಸೀವ್ ಮಾಡಬೇಕು. ಓಕೆ, ನಾವು ಕೊಡೋ ವ್ಯಾಲ್ಯೂಸನ್ನು ರಿಸೀವ್ ಮಾಡಬೇಕು ಅಂತಂದರೆ ಎನ್ ವ್ಯಾಲ್ಯೂನ ಇನಿಷಿಯಲೈಸ್ ಮಾಡಬೇಕು. ಓಕೆ, n = in ಡಾಟ್ ನೆಕ್ಸ್ಟ್ ಇಂಟ್ ಅಂತ ತೊಗೋಬೇಕು. ಅಂದರೆ ಇಂಟೀಜರ್ ವ್ಯಾಲ್ಯೂಸ್ ಇರೋದ್ರಿಂದ n ಡಾಟ್ ನೆಕ್ಸ್ಟ್ ಇಂಟ್ ಅಂತ ತೊಗೋಬೇಕು. ಸೊ ಈಗ ಅದೇನಾಯಿತು, ರಿಸೀವ್ ಮಾಡಿಕೊಡುವಂಥದ್ದು. ಓಕೆ, ಸೊ ನೆಕ್ಸ್ಟ್
ಏನು ಮಾಡಬೇಕು, ಈಗ ಅದಕ್ಕೆ ಲಾಜಿಕನ್ನು ಬರೀಬೇಕು. ಲಾಜಿಕ್ ಏನು, REV = n% 10 ಅಂತ ಬರೀಬೇಕು. ಓಕೆ, ಸೊ ನಾವು ಯಾವುದೇ ಒಂದು ವ್ಯಾಲ್ಯೂಸನ್ನು ಕೊಟ್ಟಾಗ ಅದು 10ಇಂದ ಪರ್ಸೆಂಟೇಜ್ ತೆಗಿಬೇಕು, ಅಂದರೆ ರಿಮೈಂಡರನ್ನು ಅದು ನಮಗೆ ತೋರಿಸ್ಬೇಕಾಗತ್ತೆ. ಓಕೆ, ಸೊ ಹೇಗೆ ಪರ್ಸೆಂಟೇಜ್ ತೆಗೆದಾಗ ಅದು ರಿಮೈಂಡರನ್ನು ಅಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಅದಾದಮೇಲೆ n = n/10 ಅಂತ ತೊಗೋಬೇಕು. ಓಕೆ, ಸೊ ನೆಕ್ಸ್ಟು ಡೈರೆಕ್ಟ್ಲಿ ನೀವೇನು ಮಾಡ್ಬೋದು, system.out.println ಆಫ್ಟರ್ ರಿವರ್ಸ್ ಅಂತ ತಗೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಪ್ಲಸ್ REV + n ಅಂತ ತಗೊಳ್ಳಿ. ಓಕೆ, ಸೊ ಇದು ಒಂದು ಪ್ರೋಗ್ರಾಮ್ ಫಿನಿಶ್ ಆಯಿತು. ಓಕೆ, ಸೊ ಇದೇ ಪ್ರೋಗ್ರಾಮ್ಸನ್ನು ನಾವೀಗ ನಿಮಗೆ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೇನೆ. ಓಕೆ, ಸೊ ಇದನ್ನು ನಾನು ಕಾಪಿ ಮಾಡಿ Notepad++ ಅನ್ನೋದನ್ನು ನಾನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. Notepad++ ಅಂತ ಸಾಫ್ಟ್ವೇರ್. ಸೊ ಇದರಲ್ಲೇ ಕಂಪೈಲ್ ಮಾಡ್ಬೋದು ಮತ್ತು ಇಲ್ಲೇ ಪ್ರೋಗ್ರಾಮ್ಸ್ ಬರೆದು ಇಲ್ಲೇ ಎಕ್ಸಿಕ್ಯೂಟ್ ಮಾಡ್ಕೋಬೋದು, ಸೇವ್ ಮಾಡ್ಕೊಂಡು. ಓಕೆ, ಸೊ ಇಲ್ಲಿ ಚೇಂಜಸ್ ಏನು ಬೇಕೋ ಅದನ್ನು ಮಾಡ್ಬೋದು. ಇಲ್ಲಿ ಡಬಲ್ ಇನ್ವರ್ಟೆಡ್ ಕಾಮ, ಸೊ ಅಲ್ಲಿಗೆ ಇಲ್ಲಿಗೆ ವ್ಯತ್ಯಾಸ ಆಗುತ್ತೆ. ನಾನು ಮೈಕ್ರೋಸಾಫ್ಟ್ ವರ್ಡಲ್ಲಿ ಬರೆದಿರೋದು. ಸೊ ಇಲ್ಲಿ ಚೇಂಜಸ್ ಮಾಡ್ಕೊಳ್ಳಿ. ಓಕೆ, ನೀವು ಡೈರೆಕ್ಟಾಗಿ ಏನು ಮಾಡ್ಬೋದು, Notepad++ ಓಪನ್ ಮಾಡಿ ಅಲ್ಲೇ ನೀವು ಪ್ರೋಗ್ರಾಮ್ಸನ್ನು ಎಡಿಟ್ ಮಾಡ್ಕೋಬೋದು. ಓಕೆ, ಸೊ ಈಗ ಇದನ್ನು ಸೇವ್ ಮಾಡಬೇಕು. ಸೇವ್ ಮಾಡೋಕ್ಕಿಂತ ಮೊದಲೇ ಅಥವಾ ನೀವು ಬರೆಯುವಾಗಲೇ ನೀವು ಇಲ್ಲಿ ಲ್ಯಾಂಗ್ವೇಜಸ್ ಅಂತ ಇದೆ Notepad++ ಯೂಸ್ ಮಾಡುವಾಗ ಇಲ್ಲಿ ಜಾವಾ ಸ್ಕ್ರಿಪ್ಟ್ ಜೆ ಮತ್ತು ಜಾವಾ ಅಂತ ತೊಗೊಳ್ಳಿ. ಸೊ ನೀವು .java ಅನ್ನೋ ಕೊಡೋ ಅವಶ್ಯಕತೆ ಇರೋದಿಲ್ಲ, ಡೈರೆಕ್ಟಾಗಿ ನೀವು ಬರೀಬೋದು. ಓಕೆ, ಫೈಲಿಗೆ ಹೋಗಿ ಸೇವ್ ಅಂತ ತೊಗೊಳ್ಳಿ. ಸೊ ನೆಕ್ಸ್ಟು ಜಾವಾ ಪ್ರೋಗ್ರಾಮ್ಸ್ ನಾವು ಎಲ್ಲಿ ಸ್ಟೋರ್ ಮಾಡೋದಿತ್ತು, ಲೋಕಲ್ ಡಿಸ್ಕ್ F, ಅದಾದಮೇಲೆ ಜಾವಾ PRG ಅಂತ ಇದೆ. ಸೊ ಇಲ್ಲಿ ತೊಗೊಂಡು ಇಲ್ಲಿ ಒಂದು ನೇಮನ್ನು ಬರೀಬೇಕು. ಇಲ್ಲಿ ರಿವರ್ಸ್ ಅಂತ ಏನು ನೇಮ್ ತೊಗೊಂಡಿರ್ತೀರಿ ಇಲ್ಲಿ, ಸೊ ಇದೇ ನೇಮನ್ನು ನೀವು ಇಲ್ಲಿ ಟೈಪ್ ಮಾಡಿ ರಿವರ್ಸ್. ಆಮೇಲೆ ಇಲ್ಲಿ ಜಾವಾ ಸೋರ್ಸ್ ಫೈಲ್ ಅಂತ ಆಟೋಮೆಟಿಕ್ ಬಂದಿರುತ್ತೆ. ಸೊ ನೀವು ನೋಟ್ಪ್ಯಾಡಲ್ಲಿ ಬರೆದಿದ್ದರೆ ಇಲ್ಲಿ ಆಲ್ ಫೈಲ್ ಅಂತ ತೊಗೋಬೇಕು, ಇಲ್ಲಿ .java ಅನ್ನೋದನ್ನು ಬರೀಬೇಕಾಗುತ್ತೆ. ಓಕೆ, ಸೊ ಈಗ ಸೇವ್ ಕೊಡಿ. ಓಕೆ, ನೆಕ್ಸ್ಟು F6 ಪ್ರೆಸ್ ಮಾಡಿರಿ. ಸೊ ಇಲ್ಲಿ ಎಕ್ಸಿಕ್ಯೂಟ್ ಕಮಾಂಡ್ಸ್ ಬರುತ್ತೆ. ಮೊದಲಿಗೆ ನೀವು ಯಾವ ಡ್ರೈವಿಗೆ ಹೋಗಬೇಕು ಅದನ್ನು ಬರೀಬೇಕು. ಇಲ್ಲಿ ಲೋಕಲ್ ಡಿಸ್ಕ್ F ಅನ್ನೋದನ್ನು ಬರೆದು CD ಲೋಕಲ್ ಡಿಸ್ಕ್ F ಅಂತ ಬರೀರಿ ಇಲ್ಲಿ, ಆಮೇಲೆ ಓಕೆ ಮಾಡಿ. ಸೊ ಇಲ್ಲಿ F ಕನ್ಸೋಲ್ ಬಂತು ಇಲ್ಲಿಗ. ಪ್ಲೀಸ್ ಸೊ ಇಲ್ಲಿ ಸಬ್ಸ್ಕ್ರೈಬ್ ಮೈ ಚಾನಲ್ ಫೋಲ್ಡರ್ ನೇಮನ್ನು ಬರೀರಿ. ಕ್ಲಿಕ್ ಬೆಲ್ ಐಕಾನ್, ಜಾವಾ PRG ಅನ್ನೋ ಫೋಲ್ಡರ್ ಇದೆ ನಂದು. ಸೊ ಬರೆದು ಈಗ ಜಾವಾ ಬರೆದು. ಸೊ ನೆಕ್ಸ್ಟು ಜಾವಾ C, ನಮ್ಮ ಪ್ರೋಗ್ರಾಮ್ ನೇಮ್ ಯಾವುದು, ರಿವರ್ಸ್ ಅಂತ ಇದೆ. ಸೊ ಇಲ್ಲಿ ಜಾವಾ C reverse.java ಅಂತ ಬರೀ. ಓಕೆ, ಸೊ ಈಗ ಜಾವಾ C ರಿವರ್ಸ್ REVERS reverse.java ರಿಸರ್ವ್ ಬರ್ತಿದೆ ಜಾವಾ. ಓಕೆ, ಸೊ ಇಲ್ಲಿ ಇಂಪೋರ್ಟ್ ಹೆಡರ್ ಫೈಲ್ ಬಿಗ್ ಲೆಟರ್ ಆಗಿದೆ, ಇಲ್ಲಿ ಸ್ಮಾಲ್ ಲೆಟರ್ ಮಾಡ್ಕೊಳ್ಳಿ. ಎರರ್ಸ್ ಇದೆ ನೋಡಿ ಇಲ್ಲಿ ಇಂಪೋರ್ಟ್ ಅಂತ. ಸೊ ಕ್ಲಾಸ್ ಇಂಟರ್ಫೇಸ್ num ಎಕ್ಸ್ಪೆಕ್ಟೆಡ್ ಅಂತ. ಸೊ ಇದು ಬಿಗ್ ಲೆಟರ್ ಆಗಿದೆ. ಸೊ ಅದನ್ನು ಒಂದ್ಸರಿ ಸೇವ್ ಮಾಡಿ ಚೇಂಜಸ್ ಮಾಡಿ. ಸೊ ನಂದು ಯಾಕೆ ಬಿಗ್ ಲೆಟರ್ ಆಯಿತು ಕೇಳಿದ್ರೆ MS ವರ್ಡ್ ಮೈಕ್ರೋಸಾಫ್ಟ್ ಆಫೀಸ್ ವರ್ಡಲ್ಲಿ ಬರೆದಿರೋದು, ಅದು ಹಾಗೆ ಕಾಪಿ ಪೇಸ್ಟ್ ಮಾಡಿರೋದಲ್ಲ. ಸೊ ಅದಕ್ಕೋಸ್ಕರ ಸೊ ಈಗ ಮತ್ತೆ ಈಗೇನಾಗಿದೆ, ಪ್ರೊಸೆಸ್ ಫಿನಿಶ್ ಅಂತ ತೋರಿಸ್ತಾ ಇದೆ, ಅಂದರೆ ಸರಿ ಇದೆ ಅಂತ ಅರ್ಥ. ಜಾವಾ ರಿವರ್ಸ್. ಓಕೆ, ಸೊ ಈಗ ಎಂಟರ್ ಎನಿ 2 ಡಿಜಿಟ್ ನಂಬರ್ ಅಂತ ತೋರಿಸ್ತಾ ಇದೆಯಲ್ಲ. ಸೊ ಇಲ್ಲಿ ನಾನೀಗ 15 ಅಂತ ಕೊಡ್ತೇನೆ, ಅದು ಆಫ್ಟರ್ 51 ಅಂತ ತೋರಿಸ್ತಾ ಇದೆ, ಕಾಣಿಸ್ತಾ ಇದೆಯಲ್ಲ ಇಲ್ಲಿ 51. ಸೊ ಇದು ರಿವರ್ಸ್ ಆಯಿತು. ಲಾಜಿಕ್ ಏನು ಕೇಳಿದ್ರೆ, ಈಗ ನಾವು ಯಾವುದೇ ಒಂದು ಪ್ರೋಗ್ರಾಮನ್ನು ಬರೆದಾಗ, ಸೊ ಈಗ ಸಪೋಸ್ ಸೊ ಇಲ್ಲಿ ನಾವೊಂದು 15 ಅಂತ ಅನ್ನೋ ನಂಬರ್ಸನ್ನು ಬರೆದಿದ್ದೆ ನಾನೀಗ. ಸೊ ಇದನ್ನು ಪರ್ಸೆಂಟೇಜ್
10 ಮಾಡಿದಾಗ ಓಕೆ ಈಕ್ವಲ್ ಟು ಏನಾಗುತ್ತೆ 1.5 ಆಗುತ್ತೆ. ಓಕೆ ಸೊ ಸಪೋಸ್ ಯಾವ ರೀತಿ ಅಂತಂದರೆ ಈಗ ನೀವೇನು ಮಾಡ್ತೀರಿ, ಇಲ್ಲಿ 15 ಇದೆ, ಸೊ ಇಲ್ಲಿ 10 ಬರೀತೀರಿ. ಸೊ ಇಲ್ಲಿ 10 1 10 ಬಂತು. ಸೊ ಇಲ್ಲಿ 0, ಇಲ್ಲಿ 5. ಸೊ ಈ 5 ಇಸ್ ದ ರಿಮೈಂಡರ್. ಓಕೆ ಸೊ ಇದು ಪರ್ಸೆಂಟೇಜ್ ಆಗಿದೆ. ಸೊ ಇದನ್ನು ಏನು ಮಾಡುತ್ತೆ, ಅದು ಫಸ್ಟ್ ಪ್ರಿಂಟ್ ಮಾಡುತ್ತೆ. ಫಸ್ಟ್ ನಾವು ಇಲ್ಲಿ ಏನು ಬರೆದಿದ್ವಿ, REV ಅಂತ ತೊಗೊಂಡು, ಅಂದರೆ ಇಲ್ಲಿ REV ಇದೆಯಲ್ಲ, ಸೊ ಇದು ಪ್ರಿಂಟ್ ಮಾಡುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಉಳಿದಿದ್ದು ಯಾವುದು, ಸೊ ಇದನ್ನು ಎಲ್ಲಿ ಪ್ರಿಂಟ್ ಮಾಡುತ್ತೆ, ಎನ್ನಲ್ಲಿ ಪ್ರಿಂಟ್ ಮಾಡುತ್ತೆ. ಸೊ ಇಲ್ಲಿ ಎನ್ ಇದೆಯಲ್ಲ, ಸೊ ಎನ್ನಿಗೆ ಪ್ರಿಂಟ್ ಮಾಡುತ್ತೆ. ಓಕೆ ಸೊ ಇವತ್ತು ಹೇಳಿರುವಂಥ ಒಂದು ಪ್ರೋಗ್ರಾಮ್, ಸಿಂಪಲ್ ಪ್ರೋಗ್ರಾಮ್ ಮತ್ತು ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಸೊ ಥ್ಯಾಂಕ್ ಯು, ಸಿ ಆನ್ ನೆಕ್ಸ್ಟ್ ವಿಡಿಯೋ.